ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಕನೆಕ್ಟಿಂಗ್ ದರ್ಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲಿಗೆ IDBI ಬ್ಯಾಂಕ್ ಇತ್ತೀಚೆಗೆ ಒಂದು ನೋಟಿಫಿಕೇಷನ್ ಬಂದಿದೆ. ಅದರ ಒಂದು ಇನ್ಫಾರ್ಮೇಷನನ್ನು ಈಗ ತಿಳಿಯೋಣ. ಇದು IDBI ಬ್ಯಾಂಕ್ ಜಾಮ್ ಎಂಬ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. March 1st 2025 to 12 March 2025 is the last day to apply. ಅಂದರೆ ಈ ದಿನ is a last day to apply. ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಈಗ IDBI ಒಂದು ಫುಲ್ ಇನ್ಫಾರ್ಮೇಷನ್ ಅಂತ ತಿಳಿಯೋಣ. ಈ ಒಂದು IDBI PGDBF ಈ ಒಂದು ಕೋರ್ಸ್ ಎಂಬುದನ್ನು IDBI ಬ್ಯಾಂಕ್ ಆ್ಯಸ್ ಎ ಟೈಅಪ್ ವಿತ್ ಯುನೆಸ್ಟ್ ಮಣಿಪಾಲ್ ಗ್ಲೋಬಲ್ ಎಜುಕೇಷನ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಮತ್ತು ನಿಟ್ಟೆ ಎಜುಕೇಷನ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಗ್ರೇಟರ್ ನೋಯ್ಡಾ ಇವರ ಜೊತೆ ಒಂದು ಟೈಅಪ್ ಮಾಡಿಕೊಂಡಿದ್ದಾರೆ. ಈ ಒಂದು PGDBF ಕೋರ್ಸ್ ಎಂಬುದು 1 ವರ್ಷ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್ ಎಂಬ ಒಂದು ವರ್ಷ ಕೋರ್ಸ್ ಇದೆ. ಈ ಒಂದು ಕೋರ್ಸ್ನಲ್ಲಿ 6 months ಆಫ್ ಕ್ಲಾಸ್ ರೂಮ್ ಸ್ಟಡೀಸ್ ಇರುತ್ತದೆ. ಹಾಗೆ 2 ತಿಂಗಳು ಇಂಟರ್ನ್ಶಿಪ್ ಹಾಗೂ 4 ತಿಂಗಳು ಆನ್ ಜಾಬ್ ಟ್ರೈನಿಂಗ್ ಇರುತ್ತದೆ. ಈ ಒಂದು IDBI ಕೋರ್ಸ್ ಒಂದು ಟೋಟಲ್ 1 year ಇರುತ್ತದೆ. ಆನಂತರ ನೀವು IDBI ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕನ್ವರ್ಟ್ ಆಗುತ್ತೀರ. ಈ ಒಂದು ಝೋನ್ ವೈಸ್ ನಿಮಗೆ ಟ್ರೈನಿಂಗ್ ಕೊಡುತ್ತದೆ. ಇದು ಸೌತ್ ಆ್ಯಂಡ್ ವೆಸ್ಟ್ ಝೋನ್ ಅವರು ನಿಮಗೆ ಬೆಂಗಳೂರಿನಲ್ಲಿ ಸಿಗುತ್ತದೆ. ಆ್ಯಂಡ್ ದೆನ್ ಈಸ್ಟ್ ಆ್ಯಂಡ್ ನಾರ್ತ್ ಝೋನ್ ಯಾರು ಅಪ್ಲೈ ಮಾಡುತ್ತಾರೋ ಅವರು ಗ್ರೇಟರ್ ನೋಯ್ಡಾದಲ್ಲಿ ಟ್ರೈನಿಂಗನ್ನು ಸಿಗುತ್ತದೆ. ಈ ಒಂದು ಅಪ್ಲಿಕೇಶನ್ ಎಂಬುದು 2 ಝೋನ್ ಮಾಡಿದ್ದಾರೆ, ಸೌತ್ ಆ್ಯಂಡ್ ವೆಸ್ಟ್ ಝೋನ್ ಆ್ಯಂಡ್ ದೆನ್ ಈಸ್ಟ್ ಆ್ಯಂಡ್ ನಾರ್ತ್ ಝೋನ್. ಈ ಒಂದು ಸೌತ್ ಆ್ಯಂಡ್ ವೆಸ್ಟ್ ಝೋನಲ್ಲಿ ಅಹಮದಾಬಾದ್, ಭೋಪಾಲ್, ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಮುಂಬೈ, ನಾಗ್ಪುರ್, ಕೋಚಿ, ಪುಣೆ ಹೀಗೆ ಝೋನನ್ನು ಸಪ್ರೇಟ್ ಮಾಡಿದ್ದಾರೆ. ಈ ಪರ್ಟಿಕ್ಯುಲರ್ ಝೋನಲ್ಲಿ ಪರ್ಟಿಕ್ಯುಲರ್ ಸ್ಟೇಟ್ಸ್ ಕವರ್ ಆಗುತ್ತದೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಕರ್ನಾಟಕ, ಹೈದರಾಬಾದ್ ತೆಲಂಗಾಣ ಆ್ಯಂಡ್ ಆಂಧ್ರ ಪ್ರದೇಶ್, ಮುಂಬೈ ಮಹಾರಾಷ್ಟ್ರ, ಮುಂಬೈ ಥಾಣೆ ನಾಸಿಕ್ ಈ ಥರ, ಪುಣೆ ಮಹಾರಾಷ್ಟ್ರ ಆ್ಯಂಡ್ ಗೋವಾ. ಆ್ಯಂಡ್ ದೆನ್ ನಾರ್ತ್ ಆ್ಯಂಡ್ ಈಸ್ಟ್ ಝೋನಲ್ಲಿ ಭುವನೇಶ್ವರ್, ಪಾಟ್ನಾ, ಚಂಡೀಗಢ, ಡೆಲ್ಲಿ, ಕೋಲ್ಕತ್ತಾ, ಲಕ್ನೋ ಈ ಒಂದು ಝೋನನ್ನು ನಾವು ನೋಡಬಹುದು. ಈ ಒಂದು ಯಾವ ರೀತಿ ಅಪ್ಲೈ ಮಾಡಬೇಕು, ಏಜ್ ರಿಲ್ಯಾಕ್ಸೇಷನ್ ಏನು, ಏಜ್ ಎಷ್ಟು, ಪ್ಯಾಟ್ರನ್ ಏನು, ನೆಕ್ಸ್ಟ್ ವೇಕೆನ್ಸಿ ಎಷ್ಟಿದ್ದಾವೆ ಎಂಬುದನ್ನು ಈಗ ತಿಳಿಯೋಣ. ಈ ಒಂದು IDBI ಜಾಮ್ ವೇಕೆನ್ಸಿಯು ಟೋಟಲ್ 650 ನಂಬರ್ ಆಫ್ ವೇಕೆನ್ಸಿ ಎಷ್ಟು 650 ಇದ್ದಾವೆ. ಅನ್ರಿಸರ್ವಿಸ್ 260, SC 100, ST 54, EWS 65, OBC 171, PWD 6776, ಟೋಟಲ್ 26 + 6 12 14 26. And then age minimum is 20 years, maximum is 25 years. April 6, 2025 is a tentative exam date. ನಾವು ಈ ಒಂದು ಏಜನ್ನು ಮತ್ತು ಕ್ವಾಲಿಫಿಕೇಷನ್ನ March 1st 2025ವರೆಗೂ ಕನ್ಸಿಡರ್ ಮಾಡುತ್ತಾರೆ ಕಟ್ ಆಫ್ ಡೇಟ್ ಫಾರ್ ಎಲಿಜಿಬಿಲಿಟಿ. ಆ್ಯಂಡ್ ದೆನ್ ಈ ಒಂದು ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. March 1st 2025 to March 12, 2025. Tentative date of online test is April 6, 2025. ಆಲ್ಮೋಸ್ಟ್ ಇದೇ ಡೇಟ್ ಎಕ್ಸಾಮ್ ಇರುತ್ತದೆ, ನೋಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏಜ್ ಆಗಲೇ ಹೇಳಿದಾಗೆ March 1st 2025ವರೆಗೂ ಕನ್ಸಿಡರ್ ಮಾಡುತ್ತಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಎಂದರೆ ಎನಿ ಡಿಗ್ರಿ ಆಗಿರಬೇಕು. ಹಾಗೆ ಈ ಒಂದು ಪ್ರೊಫೆಷನ್ಸಿ ಆಫ್ ಕಂಪ್ಯೂಟರ್ಸಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು. ಪ್ರೊಫೆಷನ್ಸಿ ಇನ್ ರೀಜ್ನಲ್ ಲ್ಯಾಂಗ್ವೇಜ್ ವಿಲ್ ಬಿ ಪ್ರಿಫರ್ಡ್. ನೀವು ಯಾವ ಝೋನ್ ಅಪ್ಲೈ ಮಾಡುತ್ತೀರೋ ಆ ಒಂದು ಝೋನ್ನ ಒಂದು ಲ್ಯಾಂಗ್ವೇಜ್ ಗೊತ್ತಿರಬೇಕು.
ನಾನು ಆಗಲೇ ಹೇಳಿದ ಹಾಗೆ ಮಿನಿಮಮ್ ಏಜ್ 20 ಇಯರ್ಸ್, ಮ್ಯಾಕ್ಸಿಮಮ್ 25 ಇಯರ್ಸ್. ಹಾಗೆ ಪ್ರತಿಯೊಂದು ಕ್ಯಾಟಗರಿಗೂ ಏಜ್ ರಿಲ್ಯಾಕ್ಸೇಷನ್ ಎಂಬುದನ್ನು ಅಪ್ಲೈ ಆಗುತ್ತದೆ. SC/STಗೆ 5 ಇಯರ್ಸ್, OBC 3 ಇಯರ್ಸ್, PWC 10 ಇಯರ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 5 ಇಯರ್ಸ್, ಪರ್ಸನಲ್ ಎಫೆಕ್ಟೆಡ್ ಬೈ 1984 ರಿಯಾರ್ಡ್ಸ್ 5 ಇಯರ್ಸ್. ಇವರಿಗೆ ಏಜ್ ರಿಲ್ಯಾಕ್ಸೇಷನ್ ಎಂಬುದು ಆ್ಯಡ್ ಆಗುತ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ ಮ್ಯಾಕ್ಸಿಮಮ್ ಏಜ್ 25 ಇಯರ್ಸ್ ಪ್ಲಸ್ 5 ಇಯರ್ಸ್ 30 ಇಯರ್ಸ್ ಪ್ಲಸ್ 10 ಇಯರ್ಸ್ 35 ಇಯರ್ಸ್ವರೆಗೂ ನೀವು ಅಪ್ಲೈ ಮಾಡಬಹುದು. ಈ ಒಂದು ಅಪ್ಲಿಕೇಶನ್ ಫೀಸ್ ನೋಡಿದರೆ SC/STಗೆ 250 ಓನ್ಲಿ ಇಂಟಿಮೇಷನ್ ಚಾರ್ಜಸ್ಸು. ಆಲ್ ಅದರ್ಸ್ ಅವ್ರಿಗೆ ಅಪ್ಲಿಕೇಶನ್ ಫೀಸ್ ಪ್ಲಸ್ ಇಂಟಿಮೇಷನ್ ಚಾರ್ಜಸ್. ಅಪ್ಲಿಕೇಶನ್ ಫೀಸ್ 800 ಪ್ಲಸ್ ಇಂಟಿಮೇಷನ್ ಚಾರ್ಜಸ್ 250, ಟೋಟಲ್ 1050 ರುಪೀಸ್ ಚಾರ್ಜಸ್ ಆಗುತ್ತದೆ. ದರ್ ಇಸ್ ನೋ ರೀಫಂಡ್. ಈ ಒಂದು ಪೇಮೆಂಟ್ ಮಾಡುವುದಕ್ಕೆ ಲಾಸ್ಟ್ ಡೇಟ್ ಈಸ್ 12th March 2025. ಅಪ್ಲೈ ಮಾಡುವುದಕ್ಕೆ ಲಾಸ್ಟ್ ಡೇಟ್ ಈಸ್ 12 March 2025. ಈ ಒಂದು ಅಪ್ಲಿಕೇಶನ್ನ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ಮಾರ್ಕ್ಸ್ ಕಾರ್ಡ್ ಬೇಕು ಎಂಬುದನ್ನು ಈಗ ಮುಂದೆ ತಿಳಿಯೋಣ. ಹಾಗೆ ಈ ಫೋಟೋಗ್ರಾಫಿನ ಎಲ್ಲ ಸ್ಕ್ಯಾನ್ ಮಾಡಿ JPG ಫಾರ್ಮ್ಯಾಟ್ ಆಗಿ ಇಟ್ಕೊಂಡಿರಿ. ಈ ಒಂದು JPG ಫಾರ್ಮ್ಯಾಟ್ ಎಷ್ಟು ಮ್ಯಾಕ್ಸಿಮಮ್ ಎಷ್ಟಿರಬೇಕೆಂಬುದನ್ನು ತಿಳಿಯೋಣ. ಆಗಲೇ ಹೇಳಿದ ಹಾಗೆ SC/ST ಅವರಿಗೆ 250 ರುಪೀಸ್, ಆಲ್ ಅದರ್ ಕ್ಯಾಟಗರೀಸ್ಗೆ 1050. ಆ್ಯಂಡ್ ದೆನ್ ಈ ಒಂದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಯಾವ ಥರ ಅಂದರೆ IDBI ಬ್ಯಾಂಕ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ರಿಕ್ರೂಟ್ಮೆಂಟ್ ಫಾರ್ IDBI PGTBF 25-26 ಒಂದು ಲಿಂಕ್ ಸಿಗುತ್ತದೆ. ಅದು ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಮಾಡಿ, ದೆನ್ ಆಗ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತದೆ. ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಸೈಡಲ್ಲಿ ಇರುತ್ತದೆ, ಅದನ್ನು ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್, ಇಮೇಲ್ ID, ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಕೇಳುತ್ತದೆ. ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ನಿಮಗೆಲ್ಲ SMS ಮೂಲಕ ನಿಮಗೆ ಪಾಸ್ವರ್ಡು, ರಿಜಿಸ್ಟ್ರೇಷನ್ ನಂಬರು ಎಲ್ಲವೂ ನಿಮಗೆ ಸಿಗುತ್ತದೆ. ನಂತರ ನಿಮಗೆ ಲಾಸ್ಟ್ ಎಲ್ಲ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆದಮೇಲೆ ಆನ್ಲೈನ್ ಪೇಮೆಂಟ್ ಬರುತ್ತದೆ. ಆನ್ಲೈನ್ ಪೇಮೆಂಟನ್ನು ಮಾಡಬೇಕಾಗುತ್ತದೆ. ಈ ಒಂದು ಆನ್ಲೈನ್ ಪೇಮೆಂಟ್ ಅಂದರೆ ನಿಮ್ಗೆ ಯಾವ್ಯಾವ ಮೇಡ್ ಬೈ ಯೂಸಿಂಗ್ ಡೆಬಿಟ್ ಕಾರ್ಡ್ಸ್, ಅದರಲ್ಲಿ ರೂಪೇ ಕಾರ್ಡ್, ವೀಸಾ ಕಾರ್ಡ್, ಮಾಸ್ಟರ್ ಕಾರ್ಡ್, ಮೆಸ್ಟ್ರೋ ಕಾರ್ಡ್, ಕ್ರೆಡಿಟ್ ಕಾರ್ಡ್ಸ್, ಇಂಟರ್ನೆಟ್ ಬ್ಯಾಂಕಿಂಗ್, IMPS, ಕ್ಯಾಶ್ ಕಾರ್ಡ್ಸ್, ಮೊಬೈಲ್ ವ್ಯಾಲೆಟ್ಸ್, ಇವೆಲ್ಲ ಒಂದು ಅವೈಲೇಬಿಲಿಟಿ ಇದೆ. ನಿಮ್ಮ ಅಮೌಂಟ್ ಪೇ ಮಾಡುವುದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾದಾಗ ತುಂಬ ಹುಷಾರಾಗಿರಬೇಕು. ಇಂಟರ್ನೆಟ್ಟೆಲ್ಲ ಅಬ್ಸರ್ವ್ ಮಾಡಿ. ಆಫ್ಟರ್ ಪೇಮೆಂಟ್ ಯು ವಿಲ್ ಗೆಟ್ ರಿಸಿಪ್ಟ್. ಸಪೋಸ್ ಪೇಮೆಂಟ್ ಏನಾದರೂ ಫೇಲ್ಯೂರ್ ಆದರೆ ಬ್ಯಾಂಕ್ ಅವ್ರ ನಾಟ್ ರೆಸ್ಪಾನ್ಸಿಬಲ್. ತುಂಬ ಹುಷಾರಾಗಿರ್ರಿ. ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಅಂತ ಹೇಳಿದ್ನಲ್ಲ, ಅವರು ಯಾವ ಡಾಕ್ಯುಮೆಂಟ್ಸನ್ನು ಕನ್ಸಿಡರ್ ಮಾಡುತ್ತಾರೆ ಎಂದರೆ 10th, 12th ಬರ್ತ್ ಸರ್ಟಿಫಿಕೇಟ್, ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್ ಅಂದರೆ TC. ಈ ಒಂದು ಸರ್ಟಿಫಿಕೇಟ್ ಬೇಸ್ ಮೇಲೆ ಏಜ್ ಕನ್ಸಿಡರ್ ಮಾಡುತ್ತಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ 10th, 12th, ಗ್ರ್ಯಾಜುಯೇಷನ್ ಅಂದರೆ ಎಲ್ಲ 6 ಸೆಮಿಸ್ಟರ್. ಫಾರ್ ಎಕ್ಸಾಂಪಲ್ BSc ಅವ್ರಿಗೆ ಎಲ್ಲ 8 ಸೆಮಿಸ್ಟರ್, ಕೆಲವರಿಗೆ 3 ಇಯರ್ಸ್ ಇರುತ್ತೆ, ಕೆಲವರಿಗೆ 4 ಇಯರ್ಸ್ ಇರುತ್ತದೆ. ಇಂಜಿನಿಯರ್ಸ್ ಅವರಿಗೆ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತದೆ. ಆ್ಯಂಡ್ ದೆನ್ SC/ST, OBC, EWS ಅವರಿಗೆ ಸರ್ಟಿಫಿಕೇಟನ್ನು ಇಟ್ಕೊಂಡಿರಿ. ಇಫ್ ಯು ಹ್ಯಾವ್ ವರ್ಕ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದೆನ್ ಅದನ್ನು ಮೆನ್ಷನ್ ಮಾಡಿ. ಮತ್ತು ಫೋಟೋ ಐಡೆಂಟಿಟಿಗೆ ನಿಮ್ಮ ಪಾನ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ ಕನ್ಸಿಡರ್ ಆಗುತ್ತದೆ. ಆ್ಯಂಡ್ ದೆನ್ ಸೆಲೆಕ್ಷನ್ ಪ್ರೋಸೆಸ್ ಈಸ್ ಆನ್ಲೈನ್ ಟೆಸ್ಟ್ ಇರುತ್ತದೆ. ಆನಂತರ ಒಂದು ಪರ್ಸನಲ್ ಇಂಟರ್ವ್ಯೂ ಇರುತ್ತದೆ. ಎರಡೇ ಸ್ಟೆಪ್ ಇರುತ್ತದೆ ಕೇವಲ. ಒಂದು ಆನ್ಲೈನ್ ಟೆಸ್ಟಲ್ಲಿ ಯಾವ ಸಬ್ಜೆಕ್ಟ್ ಇದ್ದಾವೆ ಎಂಬುದನ್ನು ತಿಳಿಸಿಕೊಡುತ್ತೇನೆ. ಮೊದಲಿಗೆ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಡಾಟಾ ಅನಾಲಿಸ್ಟ್ ಇಂಟರ್ಪ್ರಿಟೇಷನ್ ಇರ್ತದೆ. ನಂಬರ್ ಆಫ್ ಕ್ವಶನ್ 60, ಮ್ಯಾಕ್ಸಿಮಮ್ 60. ಈ ಒಂದು ಪ್ರತಿಯೊಂದು ಸೆಕ್ಷನ್ ಟೈಮ್ ಇದೆ. ಈ ಒಂದು ಲಾಜಿಕಲ್ ರೀಸನಿಂಗ್ಗೆ 40 ನಿಮಿಷಗಳು, ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ 20 ನಿಮಿಷ, ಕ್ವಾಂಟ್ ಆ್ಯಪ್ಟಿಟ್ಯೂಡ್ಗೆ 35 ಮಿನಿಟ್ಸ್, ಜನರಲ್ ಎಕನಾಮಿ ಆ್ಯಂಡ್ ಬ್ಯಾಂಕಿಂಗ್ ಅವೇರ್ನೆಸ್ಗೆ 25 ಮಿನಿಟ್ಸ್. ಹಂಗೆ ಈ ಒಂದು ಇಂಗ್ಲೀಷ್ಗೆ 40 ಕ್ವಶನ್ಗೆ 40 ಮಾರ್ಕ್ಸು,
ಕ್ವಾಂಟ್ ಆ್ಯಪ್ಟಿಟ್ಯೂಡ್ಗೆ 40 ಕ್ವಶನ್ 40 ಮಾರ್ಕ್ಸು, ಜನರಲ್ ಆ್ಯಂಡ್ ಎಕನಾಮಿ ಆ್ಯಂಡ್ ಬ್ಯಾಂಕಿಂಗ್ ಅವೇರ್ನೆಸ್ 60 ಕ್ವಶನ್ 60 ಮಾರ್ಕ್ಸು. ಈ ಒಂದು ಎಕ್ಸಾಮ್ ಪ್ಯಾಟ್ರನ್. ಪ್ರತಿಯೊಂದು ಕ್ವಶನಿಗೂ ಇಲ್ಲಿ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ಇರುತ್ತದೆ. 0.25 ಅಂದರೆ 1/4 ಆಫ್ ದಿ ಪೆನಾಲ್ಟಿ ಇರುತ್ತದೆ. ಫಾರ್ ಎಕ್ಸಾಂಪಲ್, ನೀವು 5 ಕ್ವಶನನ್ನು ಅಟೆಂಡ್ ಮಾಡಿರ್ತೀರ. ಆ 5 ಕ್ವಶನಲ್ಲಿ 4 ಕ್ವಶನ್ ರಾಂಗ್ ಆಗಿರುತ್ತದೆ, 1 ಕ್ವಶನ್ ರೈಟ್ ಆಗಿರುತ್ತದೆ. ಆಗ ನೀವು ಎಷ್ಟು ಮಾರ್ಕ್ಸ್ ಪಡೆಯುತ್ತೀರಿ? ಕಾಮೆಂಟ್ ಮಾಡಿ. ಅದು ಎಷ್ಟು ಎಂದರೆ 4 ಮಾರ್ಕ್ಸ್ ರಾಂಗ್ ಆಗಿರೋ ಕಾರಣ ನಿಮಗೆ 4 ಇಂಟು 0.25 ಅಂದರೆ 1 ಬರುತ್ತದೆ. ಹಾಗೆ ನೀವು 1 ಕರೆಕ್ಟ್ ಮಾಡಿರೋದ ಕಾರಣ ನಿಮಗೆ 1 ಮಾರ್ಕ್ಸ್ ಬಂದಿರುತ್ತದೆ. ಇಲ್ಲಿ -1 ಬಂದಿರುತ್ತದೆ, +1 ಬಂದಿರುತ್ತದೆ. ನಿಮ್ಮ ಟೋಟಲ್ ಮಾರ್ಕ್ಸ್ 0 ಬರುತ್ತದೆ. ಆದ್ದರಿಂದ ತುಂಬ ಹುಷಾರಾಗಿ ಅಕ್ಯುರೇಸಿಗೆ ಮೇಂಟೈನ್ ಮಾಡಿ. ಈ ಒಂದು ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಅಕ್ಯುರೇಸಿ ಎಂಬುದು ತುಂಬ ಇಂಪಾರ್ಟೆಂಟ್ ಆಗುತ್ತದೆ. ಯಾರು ಅಕ್ಯುರೇಸಿ ಮೇಂಟೈನ್ ಮಾಡ್ತಾರೋ ನಿಮ್ಮ ಮಾರ್ಕ್ಸ್ ರೈಸ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತದೆ. ಫಾರ್ ಎಕ್ಸಾಂಪಲ್, ನೀವು ಕರೆಕ್ಟಾಗಿ 10 ಕ್ವಶನ್ ಅಟೆಂಡ್ ಮಾಡಿರ್ತಾರೆ ಅಂತ, ಅದಕ್ಕೆ 10ಕ್ಕೆ 2-3 ಮಾರ್ಕ್ಸ್ ಎಕ್ಸ್ಟ್ರಾ ಸಿಗುತ್ತದೆ. ಅದರ ಬಗ್ಗೆ ನಿಮಗೆ ಮುಂದೆ ಒಂದು ವಿಡಿಯೋ ಯಾವ ರೀತಿ ಅಪ್ಲೈ ಮಾಡಬೇಕೆಂದು. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಈಸ್ ಪ್ರೋಗ್ರಾಮ್ ಫೀಸ್. ಈ ಒಂದು PGDPF ಪ್ರೋಗ್ರಾಮ್ಗೆ ಎಷ್ಟು ಫೀಸ್ ಇದೆ ಎಂದರೆ 3 ಲಕ್ಷ ಪ್ಲಸ್ GST ಇರುತ್ತದೆ. ಈ ಒಂದು PGT 1 ಇಯರ್ ಕೋರ್ಸ್, ಈ ಒಂದು 3 lakh ಪ್ಲಸ್ GST ಅಂದರೆ ಅವರ ಒಂದು ಕೋರ್ಸ್ ಎಲ್ಲ ಸೇರಿ ಅದು ನಿಮಗೆ ಫುಡ್ ಆ್ಯಂಡ್ ಅಕಾಮಡೇಷನ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ನಿಮಗೇನಾದರೂ ಈ ಅಮೌಂಟ್ ಕಟ್ಟುವುದಕ್ಕಾಗುವುದಿಲ್ಲ ಎಂದರೆ ಅವರೇ ನಿಮಗೆ ಲೋನ್ ಬೇಕಾದ್ರೆ ಎಜುಕೇಷನ್ ಲೋನ್ ಕೊಡುತ್ತಾರೆ. ಈ ಒಂದು ಎಜುಕೇಷನ್ ಲೋನ್ ನಿಮ್ಮ ಆಫ್ಟರ್ ಕನ್ಫರ್ಮೇಷನ್ ನಿಮಗೆ ಸಿಗುತ್ತದೆ. ಈ ಒಂದು ಟ್ರೈನಿಂಗ್ ಪೀರಿಯಡಿನಲ್ಲಿ 1 ವರ್ಷ ಟ್ರೈನಿಂಗ್ ಇದೆ ಅಂತ ಹೇಳಿದ್ನಲ್ಲ, ಈ ಒಂದು ಟ್ರೈನಿಂಗ್ ಪೀರಿಯಡಿನಲ್ಲಿ 6 ತಿಂಗಳ ಕಾಲ ಕ್ಲಾಸ್ ರೂಮಲ್ಲಿ ಇರುತ್ತದೆ ಕ್ಲಾಸಸ್ಸು. ತದನಂತರ 2 ತಿಂಗಳು ಇಂಟರ್ನ್ಶಿಪ್ ಪೀರಿಯಡ್ ಇರುತ್ತದೆ. ಈ ಒಂದು ಇಂಟರ್ನ್ಶಿಪ್ ಪೀರಿಯಡಿನಲ್ಲಿ ಪ್ರತಿ ತಿಂಗಳು 5,000 ರೂಪಾಯಿ ನಿಮಗೆ ಪಡೆಯುತ್ತೀರಾ. ಹಾಗೆ ರಿಮೈನಿಂಗ್ 4 ಮಂತ್ಸ್ 15,000 ಪರ್ ಮಂತ್ ನೀವು ಯು ವಿಲ್ ಗೆಟ್. ಅಂದರೆ ಟೋಟಲ್ ನಿಮಗೆ 15 ಇಂಟು 4 60,000 ಪ್ಲಸ್ 5,000 ಇಂಟು 2 ಮಂತ್ಸ್ 10,000, ಟೋಟಲ್ 70,000 ರುಪೀಸ್ ನೀವು ಒಂದು ಕೋರ್ಸ್ ಟೈಮಿನಲ್ಲಿ ಅಮೌಂಟನ್ನು ಪಡೆಯುತ್ತೀರಿ. ನೀವು ಆಫ್ಟರ್ 1 ಇಯರ್ ನಿಮ್ಮ ಕನ್ಫರ್ಮೇಷನ್ ಆದ ಮೇಲೆ ನಿಮಗೆ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ನಿಮಗೆ ಪ್ರಮೋಟ್ ಮಾಡುತ್ತಾರೆ ಪರ್ಮನೆಂಟ್ ಎಂಪ್ಲಾಯ್ ಆಗಿ. ಅದು ನಿಮಗೆ ಒಂದು ಪ್ಯಾಕೇಜ್, ನಿಮ್ಮ ಸ್ಯಾಲರಿ ಎಷ್ಟು ಎಂದರೆ 6.14 lakh to 6.50 lakh ಇನ್ ಕ್ಲಾಸ್ ಸಿಟಿ ಎ. ಮ್ಯಾಕ್ಸಿಮಮ್ ಅಮೌಂಟ್ ಈಸ್ 6.50 lakh. ಈ ಪ್ಯಾಕೇಜ್ ಎಂದರೆ ನಿಮಗೆ ಇಯರ್ಲಿ ಎಷ್ಟು ಅಮೌಂಟ್ ಕೊಡುತ್ತೇವೆ ಅಂತ ಹೇಳುತ್ತಾರೆ. ಇವಾಗ 6.50 ಎಂದರೆ ಫಾರ್ ಎಕ್ಸಾಂಪಲ್ 6 lakh ಪ್ಯಾಕೇಜ್ ಅಂದರೆ ಪ್ರತಿ ತಿಂಗಳು 50,000 ರೂಪಾಯಿ ಥರ ಲೆಕ್ಕ ಹಾಕೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಅಪ್ಲಿಕೇಶನ್ ಪ್ರೋಸೆಸ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಎಂದರೆ ಮತ್ತು ಯಾವ್ಯಾವ ಸೈಜ್ ಇರಬೇಕೆಂದು ಈಗ ತಿಳಿಯೋಣ. ಮೊದಲಿಗೆ ನಿಮಗೆ ಫೋಟೋ, ಸಿಗ್ನೇಚರ್, ಥಂಬ್ ಇಂಪ್ರೆಷನ್ ಆ್ಯಂಡ್ ದೆನ್ ಡಿಕ್ಲೇರೇಷನ್ ಫಾರ್ಮ್, ನಿಮ್ಮ 10th PU ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಇವೆಲ್ಲ ಬೇಸಿಕ್ ಇವೆಲ್ಲ ಬೇಕಾಗುತ್ತದೆ. ಈ ಒಂದು ಸಿಗ್ನೇಚರ್, ಥಂಬ್ ಇಂಪ್ರೆಷನ್ ಇವೆಲ್ಲ ಮಿನಿಮಮ್ 10 KB to 20 KB ಸಿಗ್ನೇಚರ್, ಲೆಫ್ಟ್ ಥಂಬ್ ಇಂಪ್ರೆಷನ್ ಇರಬೇಕಾಗುತ್ತದೆ. ಇದು ಎಲ್ಲ ಫೈಲ್ ಸೈಜ್ ಆಗಿರುತ್ತದೆ. ಈ ಒಂದು JPG ಫಾರ್ಮ್ ಇರಬೇಕಾಗುತ್ತದೆ. JPG ಫಾರ್ಮಲ್ಲಿ ನೀವು ಅಪ್ಲೈ ಮಾಡಬೇಕು. ಆ್ಯಂಡ್ ದೆನ್ ಇದು ಒಂದು ಸರಿ ಅಬ್ಸರ್ವ್ ಮಾಡಿ, ಈ ಸಿಗ್ನೇಚರ್ ಫಾರ್ಮ್ ಆ್ಯಂಡ್ ದೆನ್ ಈಗ ಯಾವ ಸಿಗ್ನೇಚರ್ ಅಪ್ಲೈ ಮಾಡ್ತಿದ್ದೀರೋ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಕೂಡ ಅದೇ ಒಂದು ಸಿಗ್ನೇಚರನ್ನು ಮೇಂಟೈನ್ ಮಾಡಿ. ಯಾಕಂದರೆ ಮತ್ತೆ ಮಿಸ್ಮ್ಯಾಚ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತದೆ. ಮತ್ತು ಹ್ಯಾಂಡ್ ರಿಟರ್ನ್ ಡಿಕ್ಲೇರೇಷನ್ ಇಸ್ ತುಂಬ ಇಂಪಾರ್ಟೆಂಟು. ಇದು ಯಾವ ರೀತಿ ತೋರಿಸುತ್ತಾರೋ ಅದೇ ರೀತಿ ಬರೀರಿ. ಕ್ಯಾಪ್ಸ್ ಇದೆ ಕ್ಯಾಪ್ಸ್, ಸ್ಮಾಲ್ ಲೆಟರ್ ಇದೆ ಸ್ಮಾಲ್ ಲೆಟರ್ ಅಂತ ಬರೀರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಇಷ್ಟು ಐ ಥಿಂಕ್ ಈ ಒಂದು ಅಪ್ಲಿಕೇಶನ್ ಪ್ರೋಸೆಸ್ಸಲ್ಲಿ ಆಲ್ಮೋಸ್ಟ್ ಇದೆ, ಇಷ್ಟೇ. ಮತ್ತೆ ಒಂದು ಸರಿ ರಿವಿಸನ್ ಮಾಡೋಣ, ಏನೇನು ಇಂಪಾರ್ಟೆಂಟ್ ಇದೆ ಅಂತ ನೋಡ್ಕೊಂಡು ಬರೋಣ. ಮೇಯ್ನ್ ಇಂಪಾರ್ಟೆಂಟ್ ಇದೆ
12/3/2025 ಅಪ್ಲೈ ಮಾಡಿಯುವುದಕ್ಕೆ ಲಾಸ್ಟ್ ಡೇಟ್. ರಾತ್ರಿ 11:59ವರೆಗೂ ಇರುತ್ತದೆ. ಆದರೆ ಅಲ್ಲೇವರೆಗೂ ವೆಯ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ನಿಮಗೆ ಜಸ್ಟ್ ಎಲ್ಲ ಒಂದು ಫಾರ್ಮೇಟೆಲ್ಲ ಇಟ್ಕೊಂಡಿದ್ರೆ ಜಸ್ಟ್ ನಿಮಗೊಂದು 5 ನಿಮಿಷಗಳ ಕಾಲ ನಿಮ್ಮೊಂದು ಅಪ್ಲಿಕೇಶನ್ ಪ್ರೋಸೆಸ್ ಎಲ್ಲ ಮುಗಿದು ಹೋಗುತ್ತದೆ. ನಿಮಗೆ ಟೆಂಟೇಟಿವ್ ಡೇಟ್ ಎಲ್ಲ ನೋಡಿ, April 6th ಲಾಸ್ಟ್ ಟೆಂಟೇಟಿವ್ ಎಕ್ಸಾಮ್ ಡೇಟ್ ಇದೆ. ನಿಮಗೆ SC/ST ಅವರಿಗೆಲ್ಲ ಏಜ್ ರಿಲ್ಯಾಕ್ಸೇಷನ್ ಎಂಬುದಿದೆ. ಅಪ್ಲಿಕೇಶನ್ ಫೀಸ್ SC/ST 250, ಅದರ್ಸ್ 1050 rupees ಇದೆ. ದೇರ್ ಈಸ್ ನೋ ರೀಫಂಡ್. ಇದು ರೀಫಂಡ್ ಇರುವುದಿಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಈಸ್ ಅದೇ ಲೈಕ್ ಏಜ್ ಇಸ್ 10th ಮಾರ್ಕ್ಸ್ ಕಾರ್ಡ್ 12th ಮಾರ್ಕ್ಸ್ ಕಾರ್ಡ್ ಅದರಲ್ಲಿ ಯಾವ ರೀತಿ ಇದೆಯೋ ಅದೇ ಮೆನ್ಷನ್ ಮಾಡಿ. ಮತ್ತು ಇನಿಷಿಯಲ್ 10th ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ನಿಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಏನಿದೆಯೋ ಅದನ್ನೇ ನೀವು ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡಿರಿ. ಅವರು ಆ ಒಂದು ಬೇಸ್ ಮೇಲೆ ವೆರಿಫೈ ಮಾಡುತ್ತಾರೆ. ಮತ್ತು ಎಕ್ಸಾಮ್ ಪ್ಯಾಟರ್ನ್ ಒಂದು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಈ ಒಂದು ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ಸೆಕ್ಷನ್ನ ಯಾವ ರೀತಿ ಅಟೆಂಡ್ ಮಾಡಬೇಕು, ಯಾವ ಸೆಕ್ಷನಲ್ಲಿ ಹೆಚ್ಚು ಅಂಕಗಳು ಬರುವ ಸಾಧ್ಯತೆ ಇದೆ, ಯಾವ ಸೆಕ್ಷನ್ ತುಂಬ ಕಠಿಣವಾಗಿರುತ್ತದೆ, ಮತ್ತು ಯಾವ ಸೆಕ್ಷನನ್ನು ಯಾವ ರೀತಿ ಸುಲಭವಾಗಿ ಅಟೆಂಡ್ ಮಾಡಬೇಕೆಂದು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತಿಳಿಸಿಕೊಡುತ್ತೇನೆ. ನೆಕ್ಸ್ಟ್ ಈ ಒಂದು ಎಕ್ಸಾಮ್ ಕಂಪೇರ್ ಟು ಅದರ್ಸ್ ಟಫು ಅಲ್ಲ, ಈಸಿನೂ ಅಲ್ಲ, ಮಾಡ್ರೇಟ್ ಆಗಿರುತ್ತದೆ ಈ ಒಂದು IDPI JAM ಎಕ್ಸಾಮ್. ದೆನ್ ಇಟ್ ಈಸ್ ಎ ಸಿಂಗಲ್ ಸ್ಲ್ಯಾಟ್ ಎಕ್ಸಾಮ್ ಆ್ಯಂಡ್ ದೆನ್ ಇಂಟರ್ವ್ಯೂ. ವೆರಿ ಸಿಂಪಲ್ ವೇ. ತುಂಬ ಒಳ್ಳೆಯ ಅವಕಾಶವಿದೆ. ಎಲ್ಲರೂ ತಪ್ಪದೇ ಅಪ್ಲೈ ಮಾಡಿ. ಈ ಒಂದು ಎಕ್ಸಾಮ್ ನಿಮಗೆ ಮುಂದೆ RRB ಮತ್ತು IBPS ಕ್ಲರ್ಕ್, IBPS VO, SBI, RBI ಇವೆಲ್ಲ ಎಕ್ಸಾಮ್ಗೆ ಒಂದು ಪ್ರಾಕ್ಟೀಸ್ ಆಗ್ತದೆ ನೋಡಿ. 6.14 to 6.50 lakhs ಪ್ಯಾಕೇಜ್. ಮಿನಿಮಮ್ 50,000 ರೂಪಾಯಿ ಸಿಗುತ್ತದೆ. 50,000 ಪ್ಲಸ್ ಸ್ಯಾಲರಿ. ನೆಕ್ಸ್ಟ್ IDPI ಇದು ಒಂಥರ ಒಳ್ಳೆ ಬ್ಯಾಂಕ್, ಒಳ್ಳೆ ರೆಪ್ಯುಟೇಷನ್ ಬ್ಯಾಂಕ್. ತುಂಬ ಯೂಸ್ಫುಲ್ ಟು ಯಾರ್ಯಾರು ಈಗ ಇತ್ತೀಚೆಗೆ ಡಿಗ್ರಿ ಕಂಪ್ಲೀಟ್ ಆಗಿದೆಯೋ ಅವರು ಅಪ್ಲೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಅಪ್ಲೈ ಮಾಡಿ. ಥ್ಯಾಂಕ್ ಯು.